ರಮಣೀಯ ಕಾಣ್ತತ್ರಿ. ಅಂಥ ಒಂದು ಭವ್ಯವಾದಂಥ ಒಂದು ಮನೆಯನ್ನು ಕಟ್ಟಿದ್ದಾರೆ ರೀ. ಆ ಒಂದು ಇದಕ್ಕೆ ಸಹಸ್ರಾರು ಜನರೆಲ್ಲ ಬಂದು ಹೋಗುವಾಗ ನಮ್ಮ ಗೋಕಾಕ್ ಪರಿಸರದವರು ನಮ್ಮ ಪ್ರೊಫೆಸರ್ ಅಕ್ಕಿಯವ್ರನ್ನ ಮೊದಲು ಮಾಡಿಕೊಂಡು ಎಲ್ಲರೂ ಕೂಡಿ ಹೋಗಿ ಒಂದು ಸಂತೋಷವನ್ನು ಮಾಡಿರಿ. ನಮ್ಮದೇ ಸರ ಮತ್ತೊಬ್ಬರ ಸಂತೋಷದಲ್ಲಿ ಪಾಲ್ಗೊಂಡು ಭಾಳ ಸಂತೋಷ ಆಗಿದೆ ಅಂತ ಹೇಳೋದ್ರಿಂದ ರೀ ಮನಸ್ಸಿಗೆ ಒಂದು ಆನಂದ ಆಗ್ತದೆ. ಇಂಥ ಜನರೆಲ್ಲ ನೋಡ್ಕೊಂಡು ಬರುವಾಗ ರೀ ಮತ್ತೊಂದು ಅಲ್ಲೊಂದು ಅದು ಇದು ಬರ್ತದೆ ಸರ್, ಧಾರವಾಡಕ್ಕೊಂದು ಹನುಮಾನ್ ಟೆಂಪಲ್, ಅಲ್ಲಿ ಎಷ್ಟು ಮುಂದೆ ಸಿದ್ಧಿ ಇದೆ ಅಂತಾರೆ. ಅಲ್ಲಿ ಮಾಡ್ಕೊಂಡು ನಮ್ಮ ಮಹಾಂತೇಶ್ವರ ಒಂದು ಪ್ರೀತಿ ಇರುವುದರಿಂದ ನಾವು ಅದೊಂದು ಚಿಕ್ಕದಾದರೂ ಕೂಡ ರೀ ಈ ಭಾವಯಾನ ಇದು ಸಾಹಿತ್ಯ ಸಂಗೀತ ಸಾಂಸ್ಕೃತಿಕ ಚಟುವಟಿಕೆ ಸರ್. ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ರೀ ಇವತ್ತು ಒಬ್ಬರಿಗೆ ಬರ್ಬೋದು ಮತ್ತೊಬ್ಬರಿಗೆ ಹೋಗ್ಬಾರ್ದು, ಆದರೆ ಈ ಭಾವಯಾನ ಮಾತ್ರ ನಿರಂತರ ನಡೆಯುವಂಥ ರೀ ನಮ್ಮ ಒಂದು ಸಂಸ್ಥೆ ಸರ್. ಎಲ್ಲ ಸದಸ್ಯರು ಸಕ್ರಿಯರಾಗಿ ವಿಶೇಷವಾಗಿ ನಮ್ಮ ಮಾತೇಶ ಅಂಶವರು ಇಂಥ ಒಂದು ಸಂಘಗಳಿಗೆ ಸಹಾಯ ಹಸ್ತ ನೀಡುವುದನ್ನು ನೋಡಿ ನಮಗೆ ಹೃದಯ ತುಂಬಿ ಬಿಡ್ತಾರೆ ರೀ. ಅವರಿಗೆ ಅನಂತ ಧನ್ಯವಾದ. ಆದ್ಮೇಲೆ ಇಲ್ಲಿವರೆಗೆ ನಮ್ಮ ಮಿತ್ರರಾದಂಥ ಈಶ್ವರ ಚಂದ್ರ ಬೆಟಗೇರಿಯವರು ತಮ್ಮ ಚೊಕ್ಕದಾದ ಪ್ರವಾಸವನ್ನು ಮುಗಿಸ್ಕೊಂಡು ಬಂದಿದ್ದರ ಬಗ್ಗೆ, ಅಲ್ಲಿ ತಾವು ಕಂಡುಂಡ ಬಗ್ಗೆ, ತಾವು ಅನುಭವಿಸಿದ ಬಗ್ಗೆ, ತಮಗಾದ ಅನುಭವಗಳನ್ನು ತಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಭಾವಯಾನದಲ್ಲಿದ್ದಂಥವರೆಲ್ಲ ಭಾವನಾಜೀವಿಗಳು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಒಳ್ಳೆಯ ಕಾರ್ಯಗಳು ಮಾಡಿದ್ರೆ ನೆನೆಸುವಂಥದ್ದು, ತಪ್ಪಿದಪ್ಪ ಅಂತ ಹೇಳುವಂಥದ್ದು ಒಂದು ವ್ಯಕ್ತಿತ್ವವನ್ನು ಇಟ್ಕೊಂಡಂಥ ಈಶ್ವರ ಚಂದ್ರ ಬೆಟಗೇರಿಯವರು ಈ ಭಾವಯಾನದ ಭಾವನೆಗಳ ಯಾನವನ್ನು ತಮ್ಮೊಂದಿಗೆ ಹಂಚ್ಕೊಂಡಿದ್ದಾರೆ. ಇದು ನಿಮಗೇನು ಅನ್ನಿಸ್ತು? ಖುಷಿ ಅನ್ನಿಸ್ತಾ ಇಲ್ವಾ? ಅದು ನಿಮ್ಗೆ ಕಾಮೆಂಟ್ ಮಾಡಬೇಕು ಅನ್ನಿಸ್ತದಲ್ಲ, ಮಾಡಿರಿ. ಸರಿನೋ ತಪ್ಪು ಅದು ಹೇಳ್ತಾ ಇರಬೇಕು, ತಿಳಿಸ್ತಾ ಇರಬೇಕು. ನೀವು ಹೇಳೋ ಒಂದು ಮಾತು ನಮಗೆ ಭಾಳ ಮಹತ್ವದ್ದಾಗ್ತಾ ಇರ್ತಾವೆ. ಯಾಕಪ್ಪ ಅಂತಂದ್ರೆ ಕೆಲವೊಮ್ಮೆ ಪರಿಚಯಗಳು ಮಾಡಬೇಕಾಗಿಂತ ಸಣ್ಣ ಸಣ್ಣ ಘಟನೆಗಳನ್ನು ಹೇಳಬೇಕಾಗ್ತವೆ. ಜೀವನದ ಬರೀ ಗಂಭೀರವಾಗಿ ರಾಜಕೀಯ ಮತ್ತೊಂದು ಚಿಂತನೆ ಮಾಡೋ ಜೊತೆಗೆ ಅದಕ್ಕಿಂತ ಸಣ್ಣ ಘಟನೆಗಳು ಇರ್ತಿರ್ತಾವೆ. ಆ ಸಣ್ಣ ಘಟನೆಗಳು ದೊಡ್ಡ ಖುಷಿಯನ್ನು ಕೊಡ್ತಾ ಇರ್ತಾವೆ. ಒಂದು ಮಗುವಿನ ನಗು ದಿನದ ಧನಿವನ್ನು ಆರಿಸ್ತದಂತ. ಹಾಗೆ ಇದೊಂದು ಪೂರ್ತಿ ದಿನವೆಲ್ಲ ಖುಷಿ ಜೊತೆಗೆ ಮನಸ್ಸನ್ನು ಸಮೃದ್ಧಿ ಮಾಡ್ಕೊಂಬಂಥ ಈ ಯಾನ ಮಾಡಿದವರಿಗೆ ಮತ್ತು ನಿಮಗೆ ವಂದನೆಗಳು. ಧನ್ಯವಾದ ಸರ್, ಧನ್ಯವಾದ. ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೊಂಡು S16 ನ್ಯೂಸ್ ಅರ್ಥ ದೇಶಿತ ನಮ್ಮದು ಸತ್ಯದ ಕೈಗನ್ನಡಿ ವಂದನೆಗಳು.